ಶಾಸಕರ ಪುಂಡಾಟ ರೆಸಾರ್ಟ್ನಲ್ಲಿ ನಡೆದಂಥ ಈ ರಾಕ್ಷಸ ಕೃತ್ಯ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ವಿರೋಧ ಪಕ್ಷದವರಂತೂ ಹೇಳಿ ಚೀತು ಅಂತಿದ್ದಾರೆ. ಎಸ್ ವೀಕ್ಷಕರ, ರಾಜ್ಯದ ಜನ ಕೂಡ ಹೇಳ್ತಾ ಇದ್ದಾರೆ. ಈ ಶಾಸಕರ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಶಾಸಕರ ಗಲಾಟೆ ಮುಚ್ಚಿಡುವ ಯತ್ನ ನಡೀತಾ ಇದೆ. ಶಾಸಕರ ಬಳಗವೇ ಅಸಹ್ಯ ಪಡುವಂತ ಕೆಲಸ ಇದು. ಕಾಂಗ್ರೆಸ್ ಶಾಸಕರಿಗೆ ಪಕ್ಷಕ್ಕೆ ಬರುವಂತೆ ಬಿಜೆಪಿ ಕರೆದಿಲ್ಲ. ಕಾಂಗ್ರೆಸ್ ಒಳಬೇಗುದಿ ಇದಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಶೆಟ್ಟರ್ ಈ ರೀತಿಯಾದಂತಹ ಒಂದು ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಒಂದು ರೀತಿ ಹೇಳಿದ್ರು, ಮತ್ತೊಬ್ರು ಹೇಳ್ತಾರೆ ಏನೋ ಒಂದು ಸಣ್ಣ ಜಗಳ ಆಗಿದ್ದು ಬಿಡ್ರಿ ಅಂತ ಹೇಳ್ತಾರೆ, ಏನೋ ಸ್ವಲ್ಪ ಗಲಾಟೆ ಆಗಿದೆ ಹೇಳ್ತಾರೆ. ಅದು ಮುಚ್ಚಿಡುವಂಥ ಪ್ರಯತ್ನ ಮಾಡಿದರು. ಕೊನೆಗೀಗ ಅವರು ಆನಂದ್ ಸಿಂಗ್ರೇ ಈಗ ಒಂದು ಕಂಪ್ಲೇಂಟ್ ಕೊಟ್ಟು ಎಲ್ಲ ಬಂದಮೇಲೆ ಎಲ್ಲ ಹೊರಗೆ ಬಂತು. ಅಂದರೆ ಒಂದು ರಾಜಕಾರಣ ಸಲುವಾಗಿ, ಅಧಿಕಾರ ಉಳಿಸೋ ಸಲುವಾಗಿ ಇವತ್ತು ಎಲ್ಲದಕ್ಕೂ ರೆಡಿಯಾಗಿದ್ದಾರೆ ಕಾಂಗ್ರೆಸ್ಸವರು. ಇದ್ರ ಮೇಲೆ ಅರ್ಥ ಆಗ್ತದೆ. ಅದ್ರ ಬಗ್ಗೆ ಅವ್ರಿಗೆ ಬಿಟ್ಟಂಥ ವಿಚಾರ, ಅವರೊಳಗೆ ಇರುವಂಥ ಒಳಜಗಳ. ನಾನು ಮೊದಲಿಂದ ಹೇಳ್ತಿದ್ದೇನೆ, ಭಾರತೀಯ ಜನತಾ ಪಾರ್ಟಿ ಇದಕ್ಕೇನೂ ಸಂಬಂಧ ಇಲ್ಲ. ನಾವು ಯಾರ ಮೇಲೂ ಒತ್ತಾಯ ಮಾಡಿಕೊಂಡು ನೀವು ನಮ್ಮ ಪಾರ್ಟಿಗೆ ಬರ್ರಿ ಅಂತ ನಾವು ಎಂದೂ ಹೇಳ್ತಾ ಇಲ್ಲ. ಅವರೊಳಗೆ ಇರುವಂಥ ಒಳಜಗದ, ಅಲ್ಲಿರುವಂಥ ಒಳಬೇಗುದಿ, ಪರಸ್ಪರ ಗುದ್ದಾಟ, ಇದನ್ನೆಲ್ಲ ನಾವು ಮೊದಲಿಂದ ಹಿಡಿದ್ರು ಅದನ್ನು ನಮ್ಮ ಮೇಲೆ ಹಾಕ್ತಿದ್ರು. ಈಗ ಅವರ ಬಡದಾಡ್ಕೊಂತಿದ್ರು, ಶಾಸಕರು ಬಡದಾಡ್ತಾ ಇದ್ದಾರೆ. ಇನ್ನು ಅವ್ರಿಗೆ ಬಿಟ್ಟಂಥ ಕಾನೂನು ಕ್ರಮ ಯಾವ ರೀತಿ ಕೈಗೊಳ್ಬೇಕು, ಯಾರನ್ನ ಇದು ಮಾಡಬೇಕು, ಇಟ್ ಈಸ್ ಲೆಫ್ಟ್ ಟು ದಿ ಕಾಂಗ್ರೆಸ್ ಪಾರ್ಟಿ. ಒಂದು ರೀತಿ ಹೇಳಿದ್ರು, ಮತ್ತೊಬ್ರು ಹೇಳ್ತಾರೆ ಏನೋ ಒಂದು ಸಣ್ಣ ಜಗಳ ಆಗಿದ್ದು ಬಿಡ್ರಿ ಅಂತ ಹೇಳ್ತಾರೆ, ಏನೋ ಸ್ವಲ್ಪ ಗಲಾಟೆ ಆಗಿದೆ ಹೇಳ್ತಾರೆ. ಅದು ಮುಚ್ಚಿಡುವಂಥ ಪ್ರಯತ್ನ ಮಾಡಿದರು. ಕೊನೆಗೀಗ ಅವರು ಆನಂದ್ ಸಿಂಗ್ರೇ ಈಗ ಒಂದು ಕಂಪ್ಲೇಂಟ್ ಕೊಟ್ಟು ಎಲ್ಲ ಬಂದಮೇಲೆ ಎಲ್ಲ ಹೊರಗೆ ಬಂತು. ಅಂದರೆ ಒಂದು ರಾಜಕಾರಣ ಸಲುವಾಗಿ, ಅಧಿಕಾರ ಉಳಿಸೋ ಸಲುವಾಗಿ ಇವತ್ತು ಎಲ್ಲದಕ್ಕೂ ರೆಡಿಯಾಗಿದ್ದಾರೆ ಕಾಂಗ್ರೆಸ್ಸವರು. ಇದ್ರ ಮೇಲೆ ಅರ್ಥ ಆಗ್ತದೆ. ಅದ್ರ ಬಗ್ಗೆ ಅವ್ರಿಗೆ ಬಿಟ್ಟಂಥ ವಿಚಾರ, ಅವರೊಳಗೆ ಇರುವಂಥ ಒಳಜಗಳ. ನಾನು ಮೊದಲಿಂದ ಹೇಳ್ತಿದ್ದೇನೆ, ಭಾರತೀಯ ಜನತಾ ಪಾರ್ಟಿ ಇದಕ್ಕೇನೂ ಸಂಬಂಧ ಇಲ್ಲ. ನಾವು ಯಾರ ಮೇಲೂ ಒತ್ತಾಯ ಮಾಡಿಕೊಂಡು ನೀವು ನಮ್ಮ ಪಾರ್ಟಿಗೆ ಬರ್ರಿ ಅಂತ ನಾವು ಎಂದೂ ಹೇಳ್ತಾ ಇಲ್ಲ. ಅವರೊಳಗೆ ಇರುವಂಥ ಒಳಜಗದ, ಅಲ್ಲಿರುವಂಥ ಒಳಬೇಗುದಿ, ಪರಸ್ಪರ ಗುದ್ದಾಟ, ಇದನ್ನೆಲ್ಲ ನಾವು ಮೊದಲಿಂದ ಹಿಡಿದ್ರು ಅದನ್ನು ನಮ್ಮ ಮೇಲೆ ಹಾಕ್ತಿದ್ರು. ಈಗ ಅವರ ಬಡದಾಡ್ಕೊಂತಿದ್ರು, ಶಾಸಕರು ಬಡದಾಡ್ತಾ ಇದ್ದಾರೆ. ಇನ್ನು ಅವ್ರಿಗೆ ಬಿಟ್ಟಂಥ ಕಾನೂನು ಕ್ರಮ ಯಾವ ರೀತಿ ಕೈಗೊಳ್ಬೇಕು, ಯಾರನ್ನ ಇದು ಮಾಡಬೇಕು, ಇಟ್ ಈಸ್ ಲೆಫ್ಟ್ ಟು ದಿ ಕಾಂಗ್ರೆಸ್ ಪಾರ್ಟಿ.